ನಾರದ ಮುನಿಯ ಒಂದು ಮಾತು ವಾಲ್ಮೀಕಿ ಮಹರ್ಷಿಯ ಜೀವನವನ್ನು ಹೇಗೆ ಬದಲಿಸಿತು? ಇಂದಿನ ವಿಡಿಯೋದಲ್ಲಿ ವಾಲ್ಮೀಕಿ ರಾಮಾಯಣದ ಒಂದು ಅತ್ಯಂತ ಅರ್ಥಪೂರ್ಣ ಶ್ಲೋಕದ ಬಗ್ಗೆ ತಿಳಿದುಕೊಳ್ಳೋಣ. ಇದು ಕೇವಲ ಒಂದು ಶ್ಲೋಕವಲ್ಲ, ಒಬ್ಬ ನಿಜವಾದ ಜ್ಞಾನಿಯ ಗುಣ ಹೇಗಿರಬೇಕು ಎಂಬುದನ್ನು ಕಲಿಸುವ ಮಹಾನ್ ಸಂದೇಶ. ಮೊದಲು ಆ ಶ್ಲೋಕವನ್ನು ಕೇಳೋಣ. ಈ ಶ್ಲೋಕದ ಅರ್ಥವನ್ನು ಮಾತ್ರವಲ್ಲ, ಅದರ ಹಿಂದಿರುವ ಪ್ರಸಂಗ ಮತ್ತು ಅದು ನಮ್ಮ ಜೀವನಕ್ಕೆ ಹೇಗೆ ಅನ್ವಯಿಸುತ್ತದೆ ಎಂಬುದನ್ನು ತಿಳಿದುಕೊಳ್ಳೋಣ. ವಾಲ್ಮೀಕಿ ಮಹರ್ಷಿಯವರು ಮನಸ್ಸಿನಲ್ಲಿ ಒಂದು ಪ್ರಶ್ನೆ ಮೂಡುತ್ತದೆ. ಎಲ್ಲ ಸದ್ಗುಣಗಳನ್ನು ಹೊಂದಿರುವ ಸತ್ಯವಂತ, ಧರ್ಮನಿಷ್ಠ, ಪರಾಕ್ರಮಿ, ಕರುಣಾಮಯ ಮತ್ತು ಆದರ್ಶ ವ್ಯಕ್ತಿ ಯಾರಾದರೂ ಇದ್ದಾರಾ? ಈ ಪ್ರಶ್ನೆಗೆ ಉತ್ತರ ತಿಳಿಯಲು ಅವರು ದೇವರ್ಷಿ ನಾರದರನ್ನು ಕೇಳುತ್ತಾರೆ. ನಾರದ ಮುನಿಗಳು ಶ್ರೀರಾಮನ ಗುಣಗಳನ್ನು ಒಂದೊಂದಾಗಿ ವಿವರಿಸುತ್ತಾ ಶ್ರೀರಾಮನ ಆದರ್ಶ ಜೀವನ, ಸತ್ಯನಿಷ್ಠೆ, ಧರ್ಮಪಾಲನೆ, ತ್ಯಾಗ ಮತ್ತು ಕರುಣೆಯನ್ನು ಕೇಳಿದ ವಾಲ್ಮೀಕಿಯವರ ಮನಸ್ಸು ಆನಂದದಿಂದ ತುಂಬುತ್ತದೆ. ಆ ಸಮಯದಲ್ಲಿ ಈ ಶ್ಲೋಕ ಹೊರಬರುತ್ತದೆ. ನಾರದಸ್ಯ ಅಂದರೆ ನಾರದ ಮುನಿಯ, ತು ಅಂದರೆ ನಂತರ, ತದ್ವಾಕ್ಯಂ ಶ್ರುತ್ವ ಅವರ ಮಾತುಗಳನ್ನು ಕೇಳಿದ ನಂತರ, ವಾಕ್ಯ ವಿಶಾರಾದಂ ವಾಕ್ಚಾತುರ್ಯ ಹೊಂದಿದ ಜ್ಞಾನಿ, ಪೂಜ ಯಮಾಸ ಗೌರವದಿಂದ ಪೂಜಿಸಿದರು. ಧರ್ಮಾತ್ಮಂ ಧರ್ಮವನ್ನು ಪಾಲಿಸುವ ಮಹಾನ್ ವ್ಯಕ್ತಿ, ಸಹಶಿಷ್ಟಂ ಅತ್ಯಂತ ವಿನಯಶೀಲ, ಮಹಾಮುನಿಂ ಮಹರ್ಷಿ ವಾಲ್ಮೀಕಿ. ಸರಳವಾಗಿ ಹೇಳುವುದಾದರೆ, ನಾರದ ಮುನಿಯ ಮಾತುಗಳನ್ನು ಕೇಳಿದ ಧರ್ಮಾತ್ಮನಾದ, ವಿನಯಶೀಲನಾದ ಮಹರ್ಷಿ ವಾಲ್ಮೀಕಿಯವರು ಅವರು ಅತ್ಯಂತ ಗೌರವದಿಂದ ಸತ್ಕರಿಸಿದರು. ಈ ಶ್ಲೋಕದ 3 ಮಹತ್ವದ ಸಂದೇಶಗಳು. ಮೊದಲನೆಯದು, ಜ್ಞಾನಕ್ಕೆ ಗೌರವ ಕೊಡಿ. ಎರಡನೆಯದು, ವಿನಯವೇ ನಿಜವಾದ ಮಹತ್ವ. ಮೂರನೆಯದು, ಒಳ್ಳೆಯ ಪ್ರಶ್ನೆಗಳು ಜೀವನವನ್ನು ಬದಲಿಸುತ್ತವೆ. ಇದರಲ್ಲಿ ಮೊದಲನೆಯದಾಗಿ ಜ್ಞಾನಕ್ಕೆ ಗೌರವ ಕೊಡಿ. ಯಾರಿಂದಾದರೂ ಒಳ್ಳೆಯ ಜ್ಞಾನ ಸಿಕ್ಕರೆ ಅದನ್ನು ಸ್ವೀಕರಿಸಬೇಕು. ವಯಸ್ಸು, ಹುದ್ದೆ ಅಥವಾ ಸ್ಥಾನಕ್ಕಿಂತ ಜ್ಞಾನ ದೊಡ್ಡದು. ಎರಡನೆಯದು, ವಿನಯವೇ ನಿಜವಾದ ಮಹತ್ವ. ವಾಲ್ಮೀಕಿ ಮಹರ್ಷಿಗಳು ಮಹಾಜ್ಞಾನಿಗಳಾಗಿದ್ದರು. ನಾರದ ಮುನಿಯವರ ಮಾತುಗಳನ್ನು ಅಹಂಕಾರದಿಂದ ತಳ್ಳಿಹಾಕಲಿಲ್ಲ. ಅವರು ಗೌರವದಿಂದ ಕೇಳಿದರು. ಅದಕ್ಕಾಗಿಯೇ ಅವರು ಜಗತ್ತಿಗೆ ರಾಮಾಯಣದಂತಹ ಮಹಾಕಾವ್ಯವನ್ನು ನೀಡಲು ಸಾಧ್ಯವಾಯಿತು. ಮೂರನೆಯ ಸಂದೇಶ, ಒಳ್ಳೆಯ ಪ್ರಶ್ನೆಗಳು ಜೀವನವನ್ನು ಬದಲಿಸುತ್ತವೆ. ವಾಲ್ಮೀಕಿ ಕೇಳಿದ ಒಂದೇ ಪ್ರಶ್ನೆ, ಈ ಲೋಕದಲ್ಲಿ ಅತ್ಯುತ್ತಮ ವ್ಯಕ್ತಿ ಯಾರು ಅಂತ. ಆ ಒಂದು ಪ್ರಶ್ನೆಯೇ ರಾಮಾಯಣದ ಜನ್ಮಕ್ಕೆ ಕಾರಣವಾಯಿತು. ಆದ್ದರಿಂದ ನಾವು ಸಹ ನಮ್ಮ ಜೀವನದಲ್ಲಿ ಒಳ್ಳೆಯ ಪ್ರಶ್ನೆಗಳನ್ನು ಕೇಳಲೇಬೇಕು. ಇಂದಿನ ಜೀವನಕ್ಕೆ ಪಾಠ. ಇಂದು ನಮಗೆ ಮಾಹಿತಿ ಬಹಳ ಇದೆ, ಆದರೆ ಜ್ಞಾನವನ್ನು ಸ್ವೀಕರಿಸುವ ವಿನಯ ಕಡಿಮೆಯಾಗುತ್ತಿದೆ. ಈ ಶ್ಲೋಕ ನಮಗೆ ಹೇಳುವುದು, ಒಳ್ಳೆಯ ಮಾತನ್ನು ಕೇಳಿ, ಒಳ್ಳೆಯ ಗುರುಗಳಿಗೆ ಗೌರವ ಕೊಡಿ, ಜ್ಞಾನವನ್ನು ಜೀವನದಲ್ಲಿ ಅಳವಡಿಸಿಕೊಳ್ಳಿ. ಆಗ ನಮ್ಮ ಜೀವನವು ಉತ್ತಮ ದಿಕ್ಕಿನತ್ತ ಸಾಗುತ್ತದೆ. ಕೊನೆಯ ಮಾತು, ಸ್ನೇಹಿತರೆ, ವಾಲ್ಮೀಕಿ ರಾಮಾಯಣದ ಪ್ರತಿಯೊಂದು ಶ್ಲೋಕವು ಜೀವನವನ್ನು ಬದಲಾಯಿಸುವ ಶಕ್ತಿಯನ್ನು ಹೊಂದಿದೆ. ಇಂತಹ ಇನ್ನಷ್ಟು ವಾಲ್ಮೀಕಿ ರಾಮಾಯಣದ ಶ್ಲೋಕಗಳ ಅರ್ಥ, ಹಿನ್ನೆಲೆ ಮತ್ತು ಜೀವನ ಪಾಠಗಳನ್ನು
ತಿಳಿದುಕೊಳ್ಳಲು ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ. ಜೈ ಶ್ರೀರಾಮ್, ಜೈ ಮಹರ್ಷಿ ವಾಲ್ಮೀಕಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ.